ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಜಗತ್ತಿನ ಇತಿಹಾಸ ಮತ್ತು ರೋಚಕ ಕಥೆಗಳನ್ನು ಕೇಳಲಿಕ್ಕೆ ಎಷ್ಟೊಂದು ನಿಮಗೆ ಕುತೂಹಲ ಆಗುತ್ತೆ. ಆ ಕುತೂಹಲದ ಸುದ್ದಿಯೊಂದಿಗೆ ಮತ್ತೊಂದು ಕುತೂಹಲದಿಂದ ಒಂದು ಸುದ್ದಿ ತೆಗೆದುಕೊಂಡು ಬಂದಿದ್ದೀನಿ. ಆ ಕುತೂಹಲ ಸುದ್ದಿ ಏನೆಂದರೆ, ಜಗತ್ತಿನಲ್ಲಿ ಎಂತಿಂಥ ಶ್ರೀಮಂತರಿದ್ದಾರೆ ಗೊತ್ತಾ ವೀಕ್ಷಕರೇ? ನಾವು ಶ್ರೀಮಂತರಂತ ತಕ್ಷಣ ಏನು ಮಾಡ್ತೀವಿ? ಅಂಬಾನಿ ಅಂತೀವಿ, ಅದಾನಿ ಅಂತೀವಿ, ಜಾನ್ ಬರ್ಗ್ ಅಂತೀವಿ, ಜೇಮ್ಸ್ ಬರ್ಗ್ ಅಂತೀವಿ, ಬಿಲ್ ಗೇಟ್ಸ್ ಅಂತೀವಿ, ಮಿತ್ತಲ್ ಅಂತೀವಿ, ರತನ್ ಟಾಟಾ ಅಂತೀವಿ, ಜೆಫ್ ಬೆಜೋಸ್ ಅಂತೀವಿ, ಇಲೋನ್ ಮಸ್ಕ್ ಅಂತೀವಿ, ವಾರನ್ ಬಫೆ ಅಂತೀವಿ. ಆದರೆ ಇವರು ಇವರಂಥ ಕೋಟಿಗಟ್ಟಲೆ ಶ್ರೀಮಂತರನ್ನು ತಯಾರು ಮಾಡುವಂಥ ಒಬ್ಬನೇ ಶ್ರೀಮಂತನ ಬಗ್ಗೆ ನಿಮಗೆ ಸ್ಟೋರಿ ಗೊತ್ತಾ? ಆ ಸ್ಟೋರಿ ಇತಿಹಾಸದ ಪುಟದಲ್ಲಿದೆ. ಬ್ರಿಟಿಷರು ಅದನ್ನು ಒಂದು ಗ್ರಂಥದ ಮುಖಾಂತರ ಬರೆದಿಟ್ಟಿದ್ದಾರೆ. ಆ ಕಂಪ್ಲೀಟ್ ಸ್ಟೋರಿ ತೊಗೊಂಡು ಬಂದಿದ್ದೀನಿ ವೀಕ್ಷಕರೇ. ಆ ಮಹಾರಾಜ, ಆ ಶ್ರೀಮಂತ ಇಂದು ತನ್ನ ದೌಲತ್ತನ್ನು, ಬಂಗಾರದ ಸಾಮ್ರಾಜ್ಯವನ್ನು ಯಾವ ರೀತಿ ಕಟ್ಟಿದ್ದ ಅಂತ ದಾಖಲೆಯ 60,000 ಜನರನ್ನು ಮಕ್ಕಾ ಯಾತ್ರೆಗೆ ಕರೆದುಕೊಂಡು ಹೋಗಿ ತನ್ನ ಸ್ವಂತ ಖರ್ಚಿನಿಂದ, ಯಾವ ದಾಖಲೆಯೂ ಸಹಿತ ಇನ್ನುವರೆಗೆ ಮುರಿಯುವುದಿಲ್ಲ. ನಾನೇ ನಿಜವಾದ ಮುಸಲ್ಮಾನ್, ಇಸ್ಲಾಂ ಧರ್ಮದ ಪ್ರಚಾರಕ, ನನಗೆ ಇಸ್ಲಾಂ ಧರ್ಮದ ಗೌರವ ಇದೆ, ದೇವರು ನನಗೆ ಆ ಶಕ್ತಿ ಕೊಟ್ಟಿದ್ದಾನೆ. ಆ ಶಕ್ತಿಯ ಪ್ರತಿರೂಪವಾಗಿ ನಾನು ಗಳಿಸಿದ ಆಸ್ತಿಯನ್ನು ಬಡಬಗರಿಗೆ ಹಂಚೋದು. 60,000 ಜನರನ್ನು ಮಕ್ಕಾ ಯಾತ್ರೆಗೆ ದರ್ಶನ ಕೈಗೊಂಡಂಥ ಮಹಾರಾಜನ ಬಗ್ಗೆ ನಿಮಗೆ ಕುತೂಹಲನ? ಹಾಗಾದರೆ ಆ ಸ್ಟೋರಿ ಏನು ಗೊತ್ತಾ? ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಇತಿಹಾಸದಲ್ಲಿ ಶ್ರೀಮಂತರು ಯಾರು? ಎಲ್ಲರೂ ವಿಚಾರ ಮಾಡ್ತೀರಿ ನಾವು. ಅಂಬಾನಿ, ಟಾಟಾ, ಬಿಲ್ ಗೇಟ್ಸ್, ಮಿತ್ತಲ್, ರತನ್ ಟಾಟಾ, ಜೆಫ್ ಬೆಜೋಸ್, ಇಲೋನ್ ಮಸ್ಕ್ ಮತ್ತು ವಾರನ್ ಬಫೆ ಅಂತ ತಿಳ್ಕೊತೀವಿ. ಇವರೇನು ಶ್ರೀಮಂತರು ಅಂತ ತಿಳಿದಿದ್ದೇವೆ. ಆದರೆ ಈ ಶ್ರೀಮಂತನ ಕತೆ ಗೊತ್ತಾ? ಅಂತ ಶ್ರೀಮಂತ ಇದ್ದಾನೆ. ಈ ಸುದ್ದಿ ನೋಡಿದರೆ ನೀವು ವಿಚಿತ್ರ ಆಗುತ್ತೀರಿ. ಇವನೆಂಥ ಶ್ರೀಮಂತ? ಪ್ರಚಾರ ಇಲ್ಲದ ಶ್ರೀಮಂತ. ಮಾನವ ಇತಿಹಾಸದ ಜಗತ್ತು ಪ್ರಸಿದ್ಧ ಶ್ರೀಮಂತರು ಯಾರು ಗೊತ್ತಾ? ಹಾಗಾದರೆ ಈ ಸ್ಟೋರಿ ಅವಶ್ಯವಾಗಿ ನೋಡಿ. ಎಷ್ಟು ಆಸ್ತಿ! ಮಾಲಿ ಸಾಮ್ರಾಜ್ಯದ ಆಫ್ರಿಕಾದ ದೊರೆ ಮೊಹಮ್ಮದ್ ಮನ್ಸಾ ಮೋಸಾ, ಈತನ ಆಸ್ತಿ ಶ್ರೀಮಂತಿಗೆ ಎಷ್ಟು ಗೊತ್ತಾ ವೀಕ್ಷಕರೇ? ಅಂಬಾನಿ ಅಂತ ಕೋಟಿ ಶ್ರೀಮಂತರನ್ನು ಖರೀದಿ ಮಾಡುವ ತಾಕತ್ತು ಇವನಿಗಿತ್ತು. 400 ಲಕ್ಷ ಮಿಲಿಯನ್, 2.5 ಲಕ್ಷ ಕೋಟಿ ಆಸ್ತಿ ಇವುಗಳನ್ನು ಇಡಲು ದೊಡ್ಡ ದೊಡ್ಡ ಗೋದಾಮುಗಳನ್ನು ನಿರ್ಮಿಸಿದ್ದ. ಈತನ ಉದ್ಯೋಗ ಏನು ಗೊತ್ತಾ ವೀಕ್ಷಕರೇ? ಇವನ ಉದ್ಯೋಗ ನೋಡಿದರೆ ನೀವು ವಿಚಿತ್ರ ಆಗ್ಬೋದು. ಉಪ್ಪಿನ ಉದ್ಯೋಗ, ಉಪ್ಪು, ಸಾಲ್ಟದ ಸಾಮ್ರಾಜ್ಯ, ಬಂಗಾರದ ವ್ಯಾಪಾರಿ. ಈತ ಯಾವಾಗಲೂ ಪ್ರವಾಸಕ್ಕೆ ಹೊರಗೆ ಬಿದ್ದರೆ 100 ಒಂಟಿಗಳು ಸೈನಿಕರು, ಅದರ ಜೊತೆ ಟನ್ ಗಂಟಲೆ ಬಂಗಾರದ ನಾಣ್ಯಗಳನ್ನು ಹೇರಿಕೊಂಡು ಹೋಗುತ್ತಿದ್ದ. ದಾರಿಯುದ್ದಕ್ಕೂ ಎಲ್ಲರಿಗೂ ಬಂಗಾರದ ದಾನ ಧರ್ಮ ಮಾಡುತ್ತಿದ್ದ. ನಾನೊಬ್ಬ ನಿಜವಾದ ಮುಸಲ್ಮಾನ್ ಅಂತಿದ್ದ. ಈತ ತನ್ನ ಶ್ರೀಮಂತಿಕೆಯಿಂದ ಅನೇಕ ಮಸೀದಿಗಳು, ಧರ್ಮ ಛತ್ರಗಳು, ಶಿಕ್ಷಣ ಕೇಂದ್ರಗಳು, ಯೂನಿವರ್ಸಿಟಿ ನಿರ್ಮಿಸಿದ್ದ ದಾಖಲೆ ಈತನದು. ಈತನ ರಾಜಧಾನಿ ಇಂಬಕ್ತ. ಈತನನ್ನು ನೋಡಲು 1000 ಜನ ಬರುತ್ತಿದ್ದರು. ಎಲ್ಲರಿಗೂ ಬಂಗಾರ ದಾನ ಮಾಡುತ್ತಿದ್ದ. ಈತನ ಆಸ್ತಿ, ಬಂಗಾರ ಸಾಮ್ರಾಜ್ಯದ ಬಗ್ಗೆ ಬ್ರಿಟಿಷರಿಗೆ ಗೊತ್ತಾದಾಗ ಒಂದು ಗ್ರಂಥವನ್ನೇ ಬರೆದು ಬಿಟ್ಟರು. ಮನ್ಸಾ ಮೋಸಾ ಒಮ್ಮೆ ಮಕ್ಕಾ ಯಾತ್ರೆ ಕೈಗೊಂಡಿದ್ದು. ಈತನ ದುಬಾರಿ ಯಾತ್ರೆಯ ದಾಖಲೆಯನ್ನು ಜಗತ್ತಿನಲ್ಲಿ ಯಾರೂ ಮುರಿಯಲಾರರು ವೀಕ್ಷಕರೇ. ಮಕ್ಕಾ ಯಾತ್ರೆಗೆ ಈತನ ಜೊತೆ ಎಷ್ಟು ಜನರನ್ನು ಕರ್ಕೊಂಡು ಹೋಗಿದ್ದು ಗೊತ್ತಾ? 60,000 ಜನರನ್ನು ಮಕ್ಕಾ ಯಾತ್ರೆಗೆ ತನ್ನ ಸ್ವಂತ ಶ್ರೀಮಂತಿಕೆಯಿಂದ ಖರ್ಚು ಮಾಡಿ ವಿಶ್ವ ದಾಖಲೆ ನಿರ್ಮಿಸಿದ ಈ ಮೊಹಮ್ಮದ್ ಮನ್ಸಾ ಮೋಸಾ 12,000 ಸೈನಿಕರೊಂದಿಗೆ, ಪ್ರತಿಯೊಬ್ಬ ಸೈನಿಕನ ಹತ್ತಿರ ಬಂಗಾರದ ಬಡಿಗೆ ಇತ್ತು. ಈತನ ಮಂತ್ರಿ ಹಾಕಿದ ಬಟ್ಟೆ ಜಗತ್ತಿನ ಯಾವುದೇ ಶ್ರೀಮಂತ ಇನ್ನೂವರೆಗೆ ಹಾಕಿಲ್ಲ. ಇದು ದಾಖಲೆ. ಹಾಗಾದರೆ ಮೊಹಮ್ಮದ್ ಮೋನ್ಸಾ ಎಂಥ ಬಟ್ಟೆ ಹಾಕ್ತಿದ್ದ, ಎಂಥ ವಜ್ರ ವೈಡೂರ್ಯಗಳನ್ನ ತೊಡ್ತಿದ್ದ, ಇನ್ನು ನೀವೇ ಊಹಿಸಿಕೊಳ್ಳಿ ವೀಕ್ಷಕರೇ. ಮಕ್ಕಾ ಯಾತ್ರೆ ಕೈಗೊಂಡಾಗ 36 ಒಂಟೆಗಳು, ಒಂದೊಂದು ಒಂಟೆ ಮೇಲೆ 136 kg ಬಂಗಾರ ಏರಲಾಗಿತ್ತು. ದಾರಿಯುದ್ದಕ್ಕೂ ಬಂಗಾರ ದಾನ ಮಾಡುತ್ತಿದ್ದ. ದಾರಿಯಲ್ಲಿ ಮಿಶ್ರ ದೇಶದಿಂದ ಹೋಗುತ್ತಿರುವಾಗ ಆ ದೇಶದ ಪ್ರತಿ ಪ್ರಜೆಗೆ ಬಂಗಾರ ದಾನ ಮಾಡಿದ. ಆ ದಾನದಿಂದ, ಆ ಮಾಡಲಾರದ ದಾನ, ಆ ದಾನದ ಆದೇಶದಲ್ಲಿ ಬೆಲೆ ಏರಿಕೆಯಾಗಿ ಜಗತ್ತೇ ಮಿಶ್ರ ದೇಶವನ್ನು ನೋಡುವಂತಾಯಿತು. ಜಗತ್ತಿನ ಇತಿಹಾಸದಲ್ಲಿ ಯಾರು ಮಾಡಲಾರದ ದಾಖಲೆ ಯಾತ್ರೆ. 60,000 ಜನರನ್ನು ಮಕ್ಕಾ ದರ್ಶನಕ್ಕೆ ಕರ್ಕೊಂಡು ಹೋಗಿದ್ದ. ಜಗತ್ತಿನ ಅತಿ ಶ್ರೀಮಂತ ಈತನೊಬ್ಬನೇ. ಇಂಥ ದುಬಾರಿ ಯಾತ್ರೆ ಯಾರಾದರೂ ಮಾಡಿದಾರ ವೀಕ್ಷಕರೇ? ಯಾರೂ ಮಾಡಿಲ್ಲ, ಮಾಡೋದು ಇಲ್ಲ. ಇದು ಗಿನ್ನಿಸ್ ರೆಕಾರ್ಡ್ ಅಲ್ಲ. ಜಗತ್ತಿನ ಯಾವೇ ಪುಸ್ತಕದಲ್ಲಿಯೂ ಬರೆದರೂ ಸಹಿತ ಬಂಗಾರ ಲೇಪನದಿಂದ ಬರೆದಂಥ ಈ ದಾಖಲೆ. ಉಳಿದ ಸಂಪತ್ತನ್ನು ಇಸ್ಲಾಂ ಧರ್ಮದ ಪ್ರಚಾರಕ್ಕೆ ಬಳಸಿದ ದಾಖಲೆ ಇನ್ನೂ ಇದೆ. ಸಂಕೋರಿ ಮಸ್ಜಿದ್, ಇಂದು ಅಲ್ಲಿ ಲಕ್ಷಾಂತರ ಜನ ಪ್ರಾರ್ಥನೆ ಮಾಡುತ್ತಾರೆ. ಆ ಪ್ರಾರ್ಥನೆಯಿಂದ ಅವನಿಗೆ ಎಲ್ಲರೂ ಹಾರೈಕೆ ಮತ್ತು ದುವಾ ಮಾಡುತ್ತಾರೆ, ಆಶೀರ್ವಾದ ಮಾಡುತ್ತಾರೆ. ಇಂದು ಆ ಸಂಕೋರಿ ಮಸ್ಜಿದ್ ನಾವು ನೋಡಬಹುದು ವೀಕ್ಷಕರೇ. ಇದು ಒಂದು ಮಕ್ಕಾದಲ್ಲಿ ಯಾತ್ರೆ ಮಾಡಿ ಜಗತ್ತಿನಲ್ಲಿ ಒಂದು ದಾಖಲೆ ನಿರ್ಮಿಸಿ
ನಿರ್ಮಿಸಿದಂಥ ಆಫ್ರಿಕಾದ ಮೊಹಮ್ಮದ್ ಮನ್ಸಾ ಮೂಸಾ ಈ ಸ್ಟೋರಿ ನೋಡಿ ವೀಕ್ಷಕರೇ. ಇಂತಿಂಥ ಶ್ರೀಮಂತರು ಜಗತ್ತಿನಲ್ಲಿದ್ದಾರೆ. ನಾವು ಕೇವಲ ಇಲ್ಲೇ ನಮ್ಮ ಅಕ್ಕಪಕ್ಕದಲ್ಲಿ ಇದ್ದವರನ್ನು ನಾವು ಸಾಮ್ರಾಜ್ಯ ಶ್ರೀಮಂತರಂತೀವಿ. ಆದರೆ ಇವನ ಶ್ರೀಮಂತಿಕೆ ನೋಡಿದರೆ ನಾವು ನಿಜಕ್ಕೂ ಮೂರ್ಛೆ ಹೋಗುವಂಥ ಪರಿಸ್ಥಿತಿ. ಎಷ್ಟೊಂದು ಗೋದಾಮುಗಳಲ್ಲಿ ಬಂಗಾರ ಇಡ್ತಿದ್ದ. ಇವೆಲ್ಲವನ್ನ ದೃಶ್ಯದ ಮುಖಾಂತರ ನಮ್ಮ ನಂಬರ್ 1 ಚಾನಲಲ್ಲಿ ತಾವು ನೋಡಬಹುದು ವೀಕ್ಷಕರೇ. ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬ್ದಲ್ಲಿ ಬಲಗಡೆ ಇರುವಂಥ ಗಂಟೆ ಬಟನನ್ನು ಆನ್ ಮಾಡಿ ಅದು ಡನ್ ಅನ್ನಬೇಕು. ದೈನಂದಿನ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ವೀಕ್ಷಕರೇ. ನಮಸ್ಕಾರ.